ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾವು ಇಂದು ಬಾಬೂಜಿ ಮಹಾರಾಜರ ಸತ್ಯೋದಯ ಎನ್ನುವ ಪುಸ್ತಕದ ಗುರು ಎನ್ನುವ ಅಧ್ಯಾಯದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಆದುದರಿಂದ ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗಿದವರಿಗೆ ಗುರುವಿನ ಸಹಾಯವು ಅತ್ಯವಶ್ಯಕವಾಗಿದೆ. ನೇರವಾಗಿ ಭಗವಂತನನ್ನೇ ಶರಣು ಹೊಕ್ಕು ಸ್ವಪ್ರಯತ್ನದಿಂದಲೇ ಪೂರ್ಣತ್ವವನ್ನು ಪಡೆದ ಋಷಿಗಳ ಉದಾಹರಣೆಗಳೂ ಇವೆ. ಆದರೆ ಅವು ಬೆರಳ ಮೇಲೆಣಿಸುವಷ್ಟು ಮಾತ್ರ. ನಿಜವಾಗಿಯೂ ಈ ದಾರಿಯು ಬಲು ಕಠಿಣವಾಗಿದ್ದು ಅದನ್ನು ವಿಶೇಷವಾಗಿ ದೇವದತ್ತವಾದ ಅಸಾಮಾನ್ಯ ಪ್ರತಿಭೆಯುಳ್ಳವರು ಮಾತ್ರ ಅನುಸರಿಸಬಲ್ಲರು. ಗುರುವು ಮನುಷ್ಯ ಹಾಗೂ ದೇವರನ್ನು ಕೂಡಿಸುವ ಕೊಂಡಿ ಇದ್ದಂತೆ. ಆತನ ಮೂಲಕವಾಗಿಯೇ ನಾವು ದೇವರನ್ನು ಮುಟ್ಟಬಲ್ಲೆವು. ದಾರಿಯ ತೊಡಕುಗಳಿಂದ ನಮ್ಮನ್ನು ಪಾರು ಮಾಡಬಲ್ಲ ಶಕ್ತಿ ಆತನೊಬ್ಬನೇ. ನಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ಅಲಂಕಾರಿಕವಾಗಿ ಕಮಲಗಳೆಂದು ಕರೆಯಲಾದ ಚಕ್ರಗಳೆಂಬ ವಿವಿಧ ಘಟ್ಟಗಳನ್ನು ದಾಟಬೇಕಾಗುವುದು. ಅವು ಮಾನವನು ಪರಂಪರೆಯಿಂದ ಪಡೆದ ದೈವೀ ಶಕ್ತಿಯ ಪ್ರಬಲವಾದ ಕೇಂದ್ರಗಳು. ಮನುಷ್ಯ ದೇಹದಲ್ಲಿ ಅವು ಬೇರೆ ಬೇರೆ ಸ್ಥಾನಗಳಲ್ಲಿ ಇರಿಸಲ್ಪಟ್ಟಿವೆ. ಎರಡು ಬಿಂದುಗಳ ನಡುವಿನ ಸ್ಥಾನವು ಅನೇಕ ತೊಡಕಾದ ತಂತುಗಳಿಂದ ಹೆಣೆಯಲ್ಪಟ್ಟ ಜಾಳಿಗೆಯಂತಿದೆ. ನಾವು ಮುಂದುವರಿದಂತೆಲ್ಲ ನಡುವಿರುವ ಈ ಪದರುಗಳ ಗ್ರಂಥಿಗಳನ್ನು ದಾಟಬೇಕಾಗುವುದು. ಭೋಗವನ್ನು ಪೂರ್ಣಗೊಳಿಸಲು ನಾವು ಅಲ್ಲಿ ಸಾಕಷ್ಟು ಕಾಲ ನಿಲ್ಲಬೇಕಾಗುವುದು. ಭೋಗವೆಂದರೆ ನಾವು ಹಿಂದೆ ಮಾಡಿದ ಕರ್ಮಫಲಗಳನ್ನು ಅನುಭೋಗಿಸುವುದಷ್ಟೇ ಅಲ್ಲ. ವಸ್ತುತಃ ಅದರರ್ಥವು ನಾವು ಮುಟ್ಟಿರುವ ಸ್ಥಾನದ ತೊಡಕುಗಳನ್ನು ಬಿಡಿಸುವ ಅವಸ್ಥೆಯೊಳಗಿಂದ ಹಾಯ್ದು ಹೋಗುವುದು. ಎಷ್ಟೋ ವೇಳೆ ಭೋಗಕ್ಕಾಗಿ ಈ ಸ್ಥಾನಗಳಲ್ಲಿಯ ನಮ್ಮ ವಾಸ್ತವ್ಯವು ಸುದೀರ್ಘವಾಗಿರುವುದಲ್ಲದೆ ಅನೇಕ ಸಂಗತಿಗಳಲ್ಲಿ ಕೇವಲ ಸ್ವಪ್ರಯತ್ನದಿಂದಲೇ ಅಲ್ಲಿಂದ ಹೊರಬರುವುದು ಅಸಾಧ್ಯವಾಗುವುದು. ಪ್ರಾರಂಭದ ಕೆಲವು ಅವಸ್ಥೆಗಳಲ್ಲಿ ಅದು ಸಾಧ್ಯವಾದರೂ ಅನಂತರ ಅಶಕ್ಯವಾಗುವುದು. ಸ್ವಸಾಮರ್ಥ್ಯದಿಂದಲೇ ಪ್ರಯತ್ನ ಮಾಡದ ಅನೇಕ ಪ್ರಾಚೀನ ಋಷಿಗಳು ಮೊದಲನೆಯ ಅಥವಾ ಎರಡನೆಯ ಮಜಲಿನಲ್ಲಿಯೇ ಯಾವ ಜೀವನವು ಸುತ್ತಾಡಿ ಅದನ್ನು ದಾಟಲು ಶಕ್ತರಾಗದಿದ್ದುದು ಕಂಡುಬಂದಿದೆ. ವಾಸ್ತವಾಂಶವೇನೆಂದರೆ ಸ್ವಲ್ಪ ಮುಂದುವರಿದ ಅವಸ್ಥೆಗಳಲ್ಲಿ ಜಾರುವ ಸ್ಥಿತಿ ಎನ್ನಿಸಿಕೊಳ್ಳುವ ಸ್ಥಳವನ್ನು ಎದುರಿಸಬೇಕಾಗುವುದು. ಅಲ್ಲಿ ನಾವು ಕೆಲವು ವೇಳೆ ಸ್ವಲ್ಪ ಮೇಲಕ್ಕೆ ಹೋಗಬಹುದಾದರೂ ಮತ್ತೆ ಬಲು ತೀವ್ರ ಕೆಳಕ್ಕೆ ಜಾರುವೆವು. ಮತ್ತೆ ಮತ್ತೆ ಹೀಗಾಗುವುದರ ಪರಿಣಾಮವಾಗಿ ಆರೋಹಣವು ಕಷ್ಟಕರವಾಗಿ ಬಹುಮಟ್ಟಿಗೆ ಅಸಾಧ್ಯವೇ ಆಗುವುದು. ಇಂಥ ಪರಿಸ್ಥಿತಿಯಲ್ಲಿ ಯೋಗ್ಯ ಗುರುವು ನಮ್ಮನ್ನು ಬಲವಾಗಿ ಮುಂದಕ್ಕೆ ನೂಕಿದಾಗಲೇ ನಾವು ಈ ಸುಳಿಯಿಂದ ಹೊರಗೆ ಬರುವೆವು. ಗುರುವು ಶಕ್ತಿ ಸಾಮರ್ಥ್ಯಗಳಲ್ಲಿ ಕಡಿಮೆ ಇಲ್ಲದಿದ್ದರೆ ಶಿಷ್ಯನನ್ನು ತನ್ನ ಶಕ್ತಿಯ ಮೂಲಕ ಈ ಬಲೆಯಿಂದ ಮೇಲಕ್ಕೆ ನೂಕಿ ಮುಂದಿನ ಮಜಲಿಗೆ ಒಯ್ಯುವನು. ಆದುದರಿಂದ ನಾವು ಆರಿಸಿಕೊಳ್ಳುವ ಮಾರ್ಗದರ್ಶಿಯು ಅತ್ಯುನ್ನತ ಮಟ್ಟದವನಿರುವುದು ಅಗತ್ಯವಾಗಿದೆ. ತನ್ನಲ್ಲಿದ್ದ ಅಲೌಕಿಕ ಸಾಮರ್ಥ್ಯದ ಮೂಲಕ ಕಟಾಕ್ಷ ಮಾತ್ರದಿಂದ ತೊಡಕುಗಳನ್ನು ಕತ್ತರಿಸುವ ಕಾರ್ಯದಲ್ಲಿ ದಕ್ಷನಿರಬೇಕು. ಪೂರ್ಣತೆಯನ್ನಾಗಲಿ ಸಂಪೂರ್ಣ ಆತ್ಮನಿರ್ಸರವನ್ನಾಗಲಿ ಹೊಂದಿದವನೇ ಅಂಥವನಾಗಬಲ್ಲನು. ಕಾರಣ ನಾವು ಇಂಥ ದೊಡ್ಡ ಶಕ್ತಿಯೊಂದಿಗೆ ಆಕರ್ಷಣೆ ಮತ್ತು ಪ್ರೇಮ ಭಾವನೆಗಳಿಂದ ನಮ್ಮ ಸಂಬಂಧವನ್ನು ಸ್ಥಾಪಿಸಿಕೊಳ್ಳಬೇಕು. ಆತನನ್ನು ಕುರಿತು ನಮ್ಮ ಮನಸ್ಸಿನಲ್ಲಿ ನಾವು ಯಾವ ಭಾವನೆಯನ್ನು ತಾಳಿರುವೆವೆಂಬುದು ಅಷ್ಟು ಮುಖ್ಯವಲ್ಲ. ನಮ್ಮ ಗೆಳೆಯನೆಂದೋ ಗುರುವೆಂದೋ ಸೇವಕನೆಂದೋ ಅಥವಾ ನಮಗೆ ಇಷ್ಟವಾದ ಇನ್ನಾವುದಾದರೂ ರೀತಿಯಿಂದ ಆತನನ್ನು ನಾವು ಕರೆಯಬಹುದು. ಆದರೆ ಯಾವ ಸ್ಥಿತಿಯಲ್ಲಿಯೂ ಆತನು ಸಾಮಾನ್ಯವಾಗಿ ಕರೆಯಲಾಗುವಂತೆ ನಮ್ಮ ಮಾರ್ಗದರ್ಶಿಯಾಗಿ ಅಥವಾ ಗುರುವಾಗಿಯೇ ಉಳಿಯುವನು. ಬಾಬೂಜಿ ಮಹಾರಾಜರೇನು ಹೇಳ್ತಾ ಇದ್ದಾರೆ, ನಮಗೆ ಆಧ್ಯಾತ್ಮದ ಸಾಧನೆಯಲ್ಲಿ ಗುರುವಿನ ಒಂದು ಸಹಾಯ ಅತಿ ಅವಶ್ಯಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೇರವಾಗಿ ಭಗವಂತನನ್ನು ಶರಣು ಹೊಕ್ಕು ಸ್ವಂತ ಪ್ರಯತ್ನದಿಂದ ಹಳೆಯ ಕಾಲದಲ್ಲಿ ಋಷಿಗಳು ಮುನಿಗಳು ಪೂರ್ಣತ್ವವನ್ನು ಪಡೆದಿರುವಂತಹ ಉದಾಹರಣೆಗಳು ಇದ್ದಾವೆ. ಆದರೆ ಅವು ಬೆರಳೆಣಿಕೆ ಅಷ್ಟು ಮಾತ್ರ. ಅಂದರೆ ನಾವು ಎಣಿಸ್ಬೋದು ಅಷ್ಟೇ. ನಿಜವಾಗ್ಲೂ ಈ ದಾರಿ ಬಹಳಷ್ಟು ಕಠಿಣವಾಗಿರುವಂಥದ್ದು. ಅದನ್ನು ವಿಶೇಷವಾಗಿ ದೈವದತ್ತವಾದಂತಹ ಅಸಾಮಾನ್ಯ ಪ್ರತಿಭೆಯುಳ್ಳವರು ಮಾತ್ರ
ಅನುಸರಿಸಬಲ್ಲರು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದನ್ನು ಅಂಡರ್ಲೈನ್ ಮಾಡ್ಕೋಬೇಕು. ಯಾಕಂದರೆ ಈ ದಾರಿ ಬಹಳ ಕಷ್ಟಕರವಾಗಿರುವಂಥದ್ದು. ವಿಶೇಷವಾದಂತಹ ದೈವದತ್ತವಾದಂತಹ ಮನುಷ್ಯರಿಗೆ, ಅಸಾಮಾನ್ಯ ಪ್ರತಿಭೆಯುಳ್ಳವರಿಗೆ ಮಾತ್ರ ಇದು ಅನುಸರಿಸಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಗುರು ಮನುಷ್ಯ ಹಾಗೂ ದೇವರನ್ನು ಕೂಡಿಸುವಂತಹ ಕೊಂಡಿ ಇದ್ದಂಗೆ. ಆತನ ಒಂದು ಮೂಲಕವಾಗಿಯೇ ನಾವು ದೇವರನ್ನು ಮುಟ್ಟಲಿಕ್ಕೆ ಸಾಧ್ಯ ಇದೆ. ದಾರಿ ಒಂದು ತೊಡಕುಗಳಿಂದ ನಮ್ಮನ್ನು ಪಾರು ಮಾಡಬಲ್ಲಂಥ ಶಕ್ತಿ ಯಾರಿಗಿದೆ ಅಂದರೆ ಕೇವಲ ಗುರುಗೊಬ್ಬನಿಗೆ ಇದೆ ಅಂತ. ನಮ್ಮ ಆಧ್ಯಾತ್ಮಿಕ ಪ್ರಯಾಣದೊಳಗೆ ಅಲಂಕಾರಿಕವಾಗಿ ಕಮಲಗಳು ಅಂಥೇಳಿ ಕರೀತಾರೆ. ಅದು ಚಕ್ರಗಳು ಅಂಥೇಳಿ ಬಾಬೂಜಿಯವರು ಹೇಳ್ತಾರೆ. ಅದು ವಿವಿಧ ಘಟ್ಟಗಳೊಳಗೆ ನಾವು ಒಂದೊಂದಾಗಿ ಪಾರು ಮಾಡಬೇಕಾದಂತಹ ಅಥವಾ ದಾಟಬೇಕಾಗಿರುವಂತಹ ಕೇಂದ್ರಗಳು ಅಂತ. ಅದು ಮಾನವನ ಒಂದು ಪರಂಪರೆಯಿಂದ ಪಡೆದ ಒಂದು ದೈವಿ ಶಕ್ತಿಯ ಪ್ರಬಲವಾದಂತಹ ಕೇಂದ್ರಗಳು ಅಂತ. ಆ ಕಮಲಗಳೇನಿದ್ದಾವಲ್ಲ ಅವೆಲ್ಲ ದೈವಿ ಶಕ್ತಿಯಿಂದ ತುಂಬಿರ್ತವೆ. ಮನುಷ್ಯನ ದೇಹದೊಳಗೆ ಅವು ಬೇರೆ ಬೇರೆ ಸ್ಥಾನಗಳಲ್ಲಿ ಇರ್ತವೆ. ಆ ಚಕ್ರಗಳನ್ನೋದು ಎರಡೂ ಬಿಂದುಗಳ ನಡುವಿನ ಸ್ಥಾನ ಏನಿದೆಯಲ್ಲ ಅದು ಬಹಳಷ್ಟು ತೊಡಕಾಗಿರ್ತದೆ. ಹಾಗೂ ಅದು ತಂತುಗಳಿಂದ ಹೆಣೆದಿರುವಂಥದ್ದು ಜಾಗ ಆಗಿರ್ತದೆ. ಅದು ಒಂಥರ ಜಾಳಿಗೆ ಥರ ಇರ್ತದೆ. ನಾವು ಮುಂದುವರೆದಂತೆಲ್ಲ ಏನಾಗುತ್ತೆ, ಈ ಮಧ್ಯೆ ಇರುವಂತಹ ಈ ಪದರಗಳೇನಿದಾವಲ್ಲ, ಈ ಗ್ರಂಥಿಗಳನ್ನು ನಾವು ದಾಟಬೇಕಾಗಿ ಬರ್ತಾ ಇದೆ. ಅದಕ್ಕೆ ಭೋಗವನ್ನು ಪೂರ್ಣಗೊಳಿಸಲಿಕ್ಕೆ ನಾವು ಅಲ್ಲಿ ಸಾಕಷ್ಟು ಕಾಲ ನಿಲ್ಲಬೇಕಾಗ್ತದೆ. ಭೋಗ ಅಂತಂದರೆ ಸಾಮಾನ್ಯವಾಗಿ ಏನು ತಿಳ್ಕೊತಾರೆ, ನಾವು ಹಿಂದೆ ಮಾಡಿರುವಂಥ ಕರ್ಮ ಫಲಗಳನ್ನು ಅನುಭವಿಸೋದು ಮಾತ್ರ ಭೋಗ ಅಂತ. ಆದರೆ ಅಷ್ಟೇ ಅಲ್ಲ ಬಾಬೂಜಿಯವರು ಹೇಳ್ತಾ ಇರೋದು. ನಿಜವಾಗ್ಲೂ ವಸ್ತುತಃ ಅರ್ಥ ಏನಂದರೆ, ನಾವು ಮುಟ್ಟಿರುವ ಸ್ಥಾನದ ಒಂದು ತೊಡಕುಗಳನ್ನು ಬಿಡಿಸುವ ಒಂದು ಅವಸ್ಥೆಯೊಳಗಿಂದ ಹಾಯ್ದು ಹೋಗ್ತೇವಲ್ಲ, ಅದನ್ನು ಭೋಗ ಅಂತ. ಅಂದರೆ ಒಂದೊಂದು ಚಕ್ರದಲ್ಲಿ ನಿಂತು ಅದನ್ನು ಬಿಡಿಸಿ ಮತ್ತೆ ಮುಂದಕ್ಕೆ ಹೋಗೋದು, ಮುಂದಕ್ಕೆ ಸಾಗುವಂಥದ್ದು ಏನಿದೆಯಲ್ಲ ಅದನ್ನು ಭೋಗ ಅಂತ ಹೇಳ್ತಾರೆ. ಎಷ್ಟೋ ಸಮಯ ಏನಾಗುತ್ತೆ, ಭೋಗಕ್ಕೋಸ್ಕರ ಈ ಸ್ಥಾನಗಳೊಳಗೆ ನಮ್ಮ ವಾಸ್ತವ್ಯ ಏನಾಗ್ತದೆ, ಬಹಳಷ್ಟು ಸಮಯ ಅಲ್ಲೇ ಇರುವಂತಹ ಒಂದು ಪ್ರಸಂಗನೂ ಬರ್ತದೆ. ಅಷ್ಟೇ ಅಲ್ಲದೆ ಬಹಳಷ್ಟು ಅನೇಕ ಸಂಗತಿಗಳೊಳಗೆ ಕೇವಲ ಸ್ವಪ್ರಯತ್ನದಿಂದಲೇ ಅಲ್ಲಿಂದ ಹೊರಬರೋದು ಅಸಾಧ್ಯನೂ ಆಗಿರ್ತದೆ. ಅದಕ್ಕೋಸ್ಕರನೇ ಗುರುವಿನ ಆಸರೆ ನಮಗೆ ಬೇಕಾಗತ್ತೆ. ಪ್ರಾರಂಭದ ಕೆಲವು ಅವಸ್ಥೆಗಳೊಳಗೆ ಅದು ಸಾಧ್ಯ ಆಗಿರ್ಬೋದು, ಆದರೆ ಮತ್ತೆ ಮುಂದೆ ಬರ್ತಾ 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 ಏನಾಗುತ್ತೆ, ಅದು ಅಶಕ್ಯ ಆಗಿಬಿಡ್ತದೆ. ಅದಕ್ಕೆ ಸ್ವಸಾಮರ್ಥ್ಯದಿಂದ ಪ್ರಯತ್ನ ಮಾಡಿದ ಅನೇಕ ಪ್ರಾಚೀನ ಋಷಿಗಳು ಏನಂದರೆ, ಮೊದಲನೇ ಅಥವಾ ಎರಡನೇ ಮಜಲಿನೊಳಗೆ ಯಾವ ಜೀವನ ಅವರಲ್ಲೇ ಸುತ್ತಾಡ್ಕೊತ ಇದ್ದಾರೆ. ಅದನ್ನು ಮುಂದಕ್ಕೆ ದಾಟಿ ಮುಂದಕ್ಕೆ ಹೋಗೋಲಿಕ್ಕೆ ಅವ್ರಿಗೆ ಶಕ್ತರಾಗಲೇ ಇಲ್ಲ ಅಂಥೇಳಿ ಹೇಳ್ತಾರೆ. ಅಷ್ಟೇ ಅಲ್ಲದೆ ವಾಸ್ತವಾಂಶ ಏನು ಅಂದರೆ, ಸ್ವಲ್ಪ ಮುಂದುವರೆದಂತೆಲ್ಲ ಅವಸ್ಥೆಗಳು ಸ್ಥಿತಿಗಳು ಹೇಗಿರ್ತವೆ ಅಂದರೆ ಜಾರುವಂಥ ಸ್ಥಿತಿ ಆಗಿರ್ತದೆ. ಆ ಜಾರುವ ಸ್ಥಿತಿ ಅಂಥೇಳಿ ಅನಿಸ್ಕೊಳ್ಳೋಂಥ ಸ್ಥಳಗಳು ನಮಗೆ ಎದುರಾಗ್ತದೆ. ಅಲ್ಲಿ ನಾವು ಕೆಲವು ಸಲ ಸ್ವಲ್ಪ ಮೇಲಕ್ಕೆ ಹೋಗಬೇಕು ಅಂತ ಮುಂದಕ್ಕೆ ಹೋದ್ರೂ ಮತ್ತೆ ಬೇಗ ಕೆಳಗೆ ಜಾರಿ ಬಿದ್ದು ಬಿಡ್ತೇವೆ. ಮತ್ತೆ ಹೀಗಾಗೋದ್ರಿಂದ ಪರಿಣಾಮ ಏನಂದರೆ, ನಮ್ಮ ಮುಂದಕ್ಕೆ ಹೋಗೋದು ಬಹಳ ಕಷ್ಟ ಆಗಿಬಿಡ್ತದೆ, ಅಸಾಧ್ಯನೂ ಆಗುತ್ತೆ. ಅದಕ್ಕೆ ಇಂಥ ಪರಿಸ್ಥಿತಿ ಒಳಗೆ ಒಬ್ಬ ಯೋಗ್ಯ ಗುರು ನಮ್ಮನ್ನು ಬಲವಾಗಿ ಮುಂದಕ್ಕೆ ನೂಕಿದಾಗ ಏನಾಗುತ್ತೆ, ನಾವು ಈ ಸುಳಿಯಿಂದ ಹೊರಗೆ ಬರ್ತೇವೆ. ಇದು ನೋಡಿ ನಾವು ಅಂಡರ್ಲೈನ್ ಮಾಡ್ಕೋಬೇಕಾಗಿರುವಂಥ ವಿಷಯ. ಗುರು ಶಕ್ತಿ ಸಾಮರ್ಥ್ಯಗಳೊಳಗೆ ಕಡಿಮೆ ಇಲ್ಲದಿದ್ದರೆ ಶಿಷ್ಯನನ್ನು ಆತನ ಶಕ್ತಿ ಮೂಲಕ ಆ ಬಲೆಯಿಂದ ಮೇಲಕ್ಕೆ ನೂಕಿ ಮುಂದಿನ ಮಜಲಿಗೆ ಒಯ್ತಾನೆ. ಆದ್ದರಿಂದ ನಾವು ಆರಿಸ್ಕೊಳ್ಬೇಕಾಗಿರುವಂಥ ಮಾರ್ಗದರ್ಶಿ ಹೇಗಿರಬೇಕು, ಅತ್ಯುನ್ನತ ಮಟ್ಟದವನಾಗಿರಬೇಕು. ಅಷ್ಟೇ ಅಲ್ಲದೆ ಅಗತ್ಯವಾಗಿ ಆತನಲ್ಲಿ ಅಲೌಕಿಕ ಸಾಮರ್ಥ್ಯದ ಮೂಲಕ ಕಟಾಕ್ಷ ಮಾತ್ರದೊಳಗೆ, ಅಂದರೆ ನೋಡಿದ ಕೂಡಲೇ ಹೀಗೆ ಅಂದರೆ ತೊಡಕುಗಳನ್ನೆಲ್ಲ ಕತ್ತರಿಸುವಂತಹ ಕಾರ್ಯದಲ್ಲಿ ದಕ್ಷನಿರಬೇಕು ಅಂಥೇಳಿ ಅಷ್ಟೊಂದು ಶಕ್ತಿ ಸಾಮರ್ಥ್ಯ ಇರಬೇಕು. ಈಗ ನೋಡಿದ ಕೂಡಲೇ
ಇವರು ಈ ಒಂದು ಸ್ಥಾನದಲ್ಲಿ ಇದ್ದಾರೆ, ಇಲ್ಲಿಂದ ಇವರನ್ನು ಇನ್ನು ಮುಂದಕ್ಕೆ ಕಳಿಸ್ಬೇಕು, ನೂಕಬೇಕು ಅನ್ನೋಂಥ ಒಂದು ಸೂಕ್ಷ್ಮತ ಶಕ್ತಿ ಇರಬೇಕು. ಆ ಒಂದು ಕಾರ್ಯದೊಳಗೆ ಆ ದಕ್ಷತೆ ಇರಬೇಕು. ಪೂರ್ಣತೆಯನ್ನಾಗಲಿ ಮತ್ತು ಸಂಪೂರ್ಣ ಆತ್ಮನಿರಸನವನ್ನಾಗಲಿ ಹೊಂದಿದವನೇ ಅಂಥವನಾಗಬಲ್ಲನು. ನೋಡಿ, ಇದು ಇನ್ನೂ ಮುಖ್ಯ. ಅದಕ್ಕೆ ಯಾರಂದರೆ ಅವ್ರು ಹಿಂದೆ ಬೀಳೋದಲ್ಲ. ಬಾಬೂಜಿ ಮಹಾರಾಜರು ಸಿಕ್ಕಿದ್ದಾರೆ ಅಂದಮೇಲೆ, ಅಂಥ ಸಮರ್ಥ ಗುರು ನಮಗೆ ಸಿಕ್ಕಿದ್ದಾರೆ ಅಂದಮೇಲೆ, ಅಂಥ ಗುರು ಏನಿದ್ದೇನೆ ಬಾಬೂಜಿ ಮಹಾರಾಜರು ಪೂರ್ಣತೆಯನ್ನು ಹೊಂದಿ ಸಂಪೂರ್ಣ ಆತ್ಮನಿರಸನದ ಸ್ಥಿತಿಯಲ್ಲಿ ಇದ್ದಾರೆ. ಅವರು ಅಂಥವ್ರು ಸಿಕ್ಕಿಬಿಟ್ಟಿದ್ದಾರೆ ನಮಗೆ. ಅಂಥವರಿಂದ ಏನಾಗುತ್ತೆ, ನಮಗೆ ನಮ್ಮ ಒಂದು ಹಾದಿ ಏನಿದೆಯಲ್ಲ ಸುಗಮ ಆಗತ್ತೆ ಅಂಥ ಗುರುವಿನ ಆಶ್ರಯದಲ್ಲಿ ನಾವು ಮುನ್ನಡೆದ್ರೆ. ಆದರೆ ತುಂಬು ವಿಶ್ವಾಸ ಇರಬೇಕು, ಇದು ಬಹಳ ಮುಖ್ಯ. ಬಾಬೂಜಿ ಮಾರ್ಗದಲ್ಲಿ ನಾನು ನಡೀತಾ ಇದ್ದೇನೆ, ಸಹಜ ಮಾರ್ಗ ಅಂತ ಹೇಳ್ತೇನೆ ಅಂತ ಮತ್ತಿನ್ಯಾವ ಕಡೆಗೋ ನಾವು ಮುಖ ತಿರುಗಿಸಿ ಇನ್ನೇನೇನೋ ಮಾಡೋಕ್ಕೆ ಹೋದರೆ ಈ ಕಡೆಗಿಲ್ಲ ಆ ಕಡೆಗಿಲ್ಲ ಅಂತಂಗೆ ಆಗೋಗುತ್ತೆ. ಈ 2 ದೋಣಿಗಳಲ್ಲಿ ಕಾಲಿಟ್ಟು ಪ್ರಯಾಣ ಮಾಡುವಂಥ ರೀತಿ ಆಗೋಗತ್ತೆ. ಅದಕ್ಕೆ ನಾವು ಇಂಥ ದೊಡ್ಡ ಶಕ್ತಿಯೊಂದಿಗೆ ನಾವು ಆಕರ್ಷಣೆ ಮತ್ತು ಪ್ರೇಮ ಭಾವನೆಗಳಿಂದ ನಮ್ಮ ಸಂಬಂಧವನ್ನು ಸ್ಥಾಪಿಸ್ಕೊಳ್ಬೇಕು. ಆತನನ್ನು ಕುರಿತು ನಮ್ಮ ಮನಸ್ಸಿನಲ್ಲಿ ನಾವು ಯಾವ ಭಾವನೆಯನ್ನು ತಾಳಿದ್ದೀವಿ ಅನ್ನೋದಷ್ಟು ಮುಖ್ಯ ಅಲ್ಲ. ಯಾಕೆಂದರೆ ಆತನನ್ನು ನಮ್ಮ ಗೆಳೆಯ ಅಂತ ಭಾವಿಸ್ಬೋದು, ಗುರು ಅಂತ ಭಾವಿಸ್ಬೋದು, ಸೇವಕ ಅಂತನೂ ಭಾವಿಸ್ಬೋದು, ಅಥವಾ ನಮಗೆ ಇಷ್ಟವಾದ ಇನ್ಯಾವುದಾದರೂ ರೀತಿಯಿಂದ ಆತನನ್ನು ನಾವು ಕರಿಬೋದು. ಆದರೆ ಯಾವ ಸ್ಥಿತಿಯಲ್ಲಿ ಕೂಡ ಆತನು ಸಾಮಾನ್ಯವಾಗಿ ಕರೆಯಲಾಗುವಂತೆ ನಮ್ಮ ಮಾರ್ಗದರ್ಶಿಯಾಗಿ ಅಥವಾ ಗುರುವಾಗಿಯೇ ಉಳಿತಾನೆ ಅಂಥೇಳಿ ಬಾಬೂಜಿ ಮಹಾರಾಜರು ಹೇಳ್ತಾ ಇದ್ದಾರೆ. ಕಾರಣ ಮಿತ್ರರೇ, ನಾವು ಆಧ್ಯಾತ್ಮದ ಹಾದಿಯಲ್ಲಿ ಮುನ್ನಡೀತಾ ಇದ್ದೇವೆ. ಇಂಥ ನಮ್ಮ ಆಧ್ಯಾತ್ಮದ ಹಾದಿ ಸುಗಮವಾಗಿ ಸಾಗಬೇಕು ಅಂದರೆ ಕೇವಲ ಗುರುವಿನ ಒಂದು ಆಸರೆ ನಮಗೆ ಬೇಕಾಗಿದೆ. ಆತನ ಸಹಾಯದಿಂದಲೇ ನಾವು ಈ ಎಲ್ಲ ಚಕ್ರಗಳನ್ನು ದಾಟಿ ಆ ಒಂದು ಉತ್ಕೃಷ್ಟವಾದಂತಹ ನಮ್ಮ ಗುರಿಯನ್ನು ನಾವು ಮುಟ್ಟಲಿಕ್ಕೆ ಸಾಧ್ಯ ಆಗತ್ತೆ ಅಂಥೇಳಿ ಇವತ್ತಿನ ಸತ್ಸಂಗದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.